ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಹತ್ವದ ನಿರ್ಧಾರ 108 ಆಂಬ್ಯುಲೆನ್ಸ್ ಇನ್ ಮುಂದೆ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯ ತೆಕ್ಕೆಗೆ ಬರುತ್ತೆ. ಆರೋಗ್ಯ ಇಲಾಖೆಯೇ ನೇರವಾಗಿ 108 ಆಂಬ್ಯುಲೆನ್ಸ್ ಸೇವೆಯ ನಿರ್ವಹಣೆ ಮಾಡುತ್ತೆ. ಆಂಬ್ಯುಲೆನ್ಸ್ ಸೇವೆಯನ್ನ ಖಾಸಗಿ ತೆಕ್ಕೆಯಿಂದ ವಾಪಸ್ ಪಡೆದ ಸರ್ಕಾರ 108 ಖಾಸಗಿ ಸಂಸ್ಥೆಯ ತೆಕ್ಕೆಯಲ್ಲಿತ್ತು. ಅದನ್ನೀಗ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯ ಅಧೀನಕ್ಕೆ ತಂದಿದೆ. ಇನ್ನದರ ಮೇಂಟೆನೆನ್ಸ್ ಆರೋಗ್ಯ ಇಲಾಖೆ ಮಾಡಿಕೊಳ್ಳುತ್ತೆ. 108 ಆಂಬ್ಯುಲೆನ್ಸ್ನ ಚಾಲಕರನ್ನ ಪೈಲಟ್ ಅಂತ ಕರೀತಾರೆ. ಆ ಪೈಲಟ್ಗಳ ನೇಮಕವೂ ಕೂಡ ಈಗ ಆರೋಗ್ಯ ಇಲಾಖೆ ಮಾಡುತ್ತೆ. 108 ಆಂಬ್ಯುಲೆನ್ಸ್ ಸೇವೆಯನ್ನ ಆರೋಗ್ಯ ಇಲಾಖೆಯಿಂದ ಈಗ ಆರೋಗ್ಯ ಇಲಾಖೆಯ ತೆಕ್ಕೆಗೆ ಬಂದಿದೆ. ಸೊ ಖಾಸಗಿ ಕಂಪನಿ GVK EMRI ಸಂಸ್ಥೆಗೆ ನೀಡಿದ್ದ ಆರೋಗ್ಯ ಕವಚ ಟೆಂಡರ್ ರದ್ದಾಗಿದೆ. 108 ಆಂಬ್ಯುಲೆನ್ಸ್ ಸೇವೆಯನ್ನು ಆರೋಗ್ಯ ಇಲಾಖೆಯಿಂದ ನಿರ್ವಹಿಸಲು ಆದೇಶ. ಕಾರಣ 2-3 ತಿಂಗಳು ಸಂಬಳ ಬಂದಿಲ್ಲ, ಅದು ಬಂದಿಲ್ಲ, ಸಾಕಷ್ಟು ಆರೋಪಗಳಿತ್ತು. 112 NGERSS ತಂತ್ರಜ್ಞಾನವನ್ನು ಬಳಸಿ ಕಮಾಂಡ್ ಕಂಟ್ರೋಲ್ ರೂಮ್ ಸ್ಥಾಪನೆ, ಜಿಲ್ಲಾಡಳಿತ ಮೂಲಕ ವಿಕೇಂದ್ರೀಕೃತ 108 ಆಂಬ್ಯುಲೆನ್ಸ್ ಸೇವೆಗೆ ಆದೇಶ. 108 ಆಂಬ್ಯುಲೆನ್ಸ್ ಸೇವೆ ಸಂಬಂಧ ಆರೋಗ್ಯ ಇಲಾಖೆಯಿಂದ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಹಿಂದೆ ಖಾಸಗಿ ಸಂಸ್ಥೆ ಅದನ್ನು ಮೇಂಟೈನ್ ಮಾಡ್ತಾ ಇತ್ತು. ಮ್ಯಾನ್ ಪವರ್ ಕೂಡ ಅವರೇ ಮಾಡ್ತಾ ಇದ್ರು. ಇನ್ನು ಆ ಮ್ಯಾನ್ ಪವರಿಗೆ ಸಂಬಳ ಸರ್ಕಾರದಿಂದ ಖಾಸಗಿ ಏಜೆನ್ಸಿಗಳು ಪಡ್ಕೊಂಡಿರುವಂತಹ ಸಂಬಳದಲ್ಲಿ ಡ್ರೈವರ್ಗಳಿಗೆ ವಿತರಣೆ ಮಾಡ್ತಾ ಇದ್ರು. ಕೋವಿಡ್ ಸಂದರ್ಭದಲ್ಲಿ ಹೆಣವನ್ನು ಮುಂದಿಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದ್ರು ಅನ್ನೋ ಆರೋಪ. ಅದಾದ ನಂತರ 108 ಬಸ್ ಆಂಬ್ಯುಲೆನ್ಸ್ನ ಚಾಲಕರಿಗೆ ಸರಿಯಾದ ಸಂಬಳಗಳನ್ನು ಕೊಡ್ತಾ ಇಲ್ಲ ಎನ್ನುವಂಥ ಆರೋಪ. ಅದಾದ ನಂತರ ಆಂಬ್ಯುಲೆನ್ಸ್ನಲ್ಲಿ ಮತ್ತೊಂದು ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿಯನ್ನು ಶಿಫ್ಟ್ ಮಾಡಿ ಅದರ ಮುಖಾಂತರವಾಗಿ ಕಮಿಷನ್ ದಂಧೆ ಎನ್ನುವಂತಹ ಬಹುದೊಡ್ಡ ಗುರುತರ ಆರೋಪವೂ ಕೂಡ ಕೇಳಿ ಬಂದಿತ್ತು. ಈ ಎಲ್ಲ ಆರೋಪಗಳ ನಡುವೆ ಈಗ ಆರೋಗ್ಯ ಇಲಾಖೆ ತನ್ನ ತೆಕ್ಕೆಗೆ ಆಂಬ್ಯುಲೆನ್ಸ್ನ ನಿರ್ವಹಣೆಯನ್ನು ಪಡೆದುಕೊಂಡಿದೆ. ಸೊ ಈಗ ಆರೋಗ್ಯ ಇಲಾಖೆಯ ತೆಕ್ಕೆಯಲ್ಲಿ 108 ಆಂಬ್ಯುಲೆನ್ಸ್ ನಿರ್ವಹಣೆ ಆಗುತ್ತೆ ಎನ್ನುವಂತಹದನ್ನು ಈಗಾಗಲೇ ದಿನೇಶ್ ಗುಂಡೂರಾವ್ ಅಧಿಕೃತಗೊಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.